ಇನ್ನು ಕೊಲೆಯಾಗಿದ್ದಕ್ಕಿಂತ 3-4 ದಿನ ಮೊದಲೇ ರೇಣುಕಾಸ್ವಾಮಿಯವರನ್ನ ಕರೆದು ಹಲ್ಲೆ ಮಾಡಲಾಗಿತ್ತು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಹಲ್ಲೆ ನಡೆಸಿ ವಾರ್ನ್ ಮಾಡಿ ರೇಣುಕಾಸ್ವಾಮಿಯವರನ್ನ ಬಿಟ್ಟು ಕಳಿಸಿದ್ರಂತೆ. ಈ ಮುಂಚೆಯೂ ಕೂಡ ರೇಣುಕಾಸ್ವಾಮಿಯವರನ್ನ ಕರೆದು ಹಲ್ಲೆ ನಡೆಸಿ ಅವರನ್ನ ವಾರ್ನ್ ಮಾಡಿ ಬಿಟ್ಟು ಕಳಿಸಿದ್ರಂತೆ. ಇದಾದ ನಂತರ ಮತ್ತೆ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ರಂತೆ ರೇಣುಕಾಸ್ವಾಮಿ. ನಂತರ ರೇಣುಕಾಸ್ವಾಮಿಯವರನ್ನ ಕರೆಸಿ ಕೊಲೆ ಮಾಡಿದ್ದಾರೆ ದರ್ಶನ್ ಆ್ಯಂಡ್ ಟೀಮ್ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ಇದು ಸತ್ಯನಾ ಅಥವಾ ಇದರಲ್ಲಿ ಎಷ್ಟರ ಮಟ್ಟಿಗೆ ಒಂದು ಸತ್ಯಾಸತ್ಯತೆ ಇದೆ, ಇದೆಲ್ಲವೂ ಕೂಡ ತನಿಖೆ ಬಳಿಕ ಹೊರಬರಬೇಕಿದೆ. ಕೊಲೆ ಮಾಡಿ ಬಾಡಿಯನ್ನ ಸುಮ್ಮನಹಳ್ಳಿ ಮೋರಿ ಬಳಿಯಲ್ಲಿ ಆರೋಪಿಗಳು ಎಸೆದು ಹೋಗಿದ್ರು. ಆದರೆ ಕಳೆದ ತಿಂಗಳು 9ನೇ ತಾರೀಕಿನಂದು ಈ ಒಂದು ಮೃತದೇಹ ಪತ್ತೆಯಾಗುತ್ತೆ. ನಾಯಿಗಳು ಎಳೆದಾಡ್ತಾ ಇರುವಂತಹ ಒಂದು ಅನಾಮಧೇಯ ಮೃತದೇಹ ಪತ್ತೆಯಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡ್ತಾ ಇದ್ದಂತಹ ಪೊಲೀಸರಿಗೆ ಒಂದು ಕರೆ ಬರುತ್ತೆ. ನಮ್ಮಿಂದ ಒಂದು ತಪ್ಪಾಗಿದೆ ಅಂತ 3 ಜನ ಆರೋಪಿಗಳು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸರೆಂಡರ್ ಆಗ್ತೀವಿ ಅನ್ನುವಂತಹ ಮಾತನ್ನು ಹೇಳ್ಕೊಳ್ತಾರೆ. ಆದರೆ ಸರೆಂಡರ್ ಆದ ಬಳಿಕ ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ, ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಸತ್ಯಾಸತ್ಯತೆ ಎಲ್ಲವೂ ಕೂಡ ಬೆಳಕಿಗೆ ಬಂದಿದೆ. ಆದರೆ ಈ ಪ್ರಕರಣ ಹೊರಬಂದ ಬಳಿಕ ಈಗ ಮತ್ತೊಂದು ಶಾಕಿಂಗ್ ನ್ಯೂಸ್ ಕೂಡ ಹೊರಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಅವರನ್ನು ಕೆಲವು ದಿನಗಳ ಹಿಂದೆ ಮುಂಚೆನೇ ಕರೆದಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬೇಕು ಅಂತ ಅವ್ರನ್ನ ಕರೆಸ್ತಾರೆ. ಆಗ ಆತನ ಮೇಲೆ ಹಲ್ಲೆ ಮಾಡಿ ಆತನಿಗೆ ಒಂದು ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಕಳಿಸ್ತಾರೆ. ಆದರೆ ಅದಾದ ಬಳಿಕ ರೇಣುಕಾಸ್ವಾಮಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಮೆಸೇಜ್ ಮಾಡ್ತಾರೆ. ಅಣ್ಣ ಅತ್ತಿಗೆ ಇಬ್ಬರೂ ಕೂಡ ಚೆನ್ನಾಗಿರಲಿ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಮೆಸೇಜನ್ನು ಮಾಡಿದರು. ಹೀಗಾಗಿ ಈ ಮೆಸೇಜ್ಗೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಅವರಿಗೆ ಮಾಡಿದಂತಹ ಮೆಸೇಜ್ಗೆ ಸಂಬಂಧಪಟ್ಟಂತೆ ಅವರನ್ನು ಒಂದು ಗೋಡೌನು, ವಾಹನಗಳನ್ನು ನಿಲ್ಲಿಸ್ತಾ ಇದ್ದಂತಹ ಒಂದು ಗೋಡೌನ್ಗೆ ಕಿಡ್ನ್ಯಾಪ್ ಮಾಡಿ ತರಲಾಗಿತ್ತು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅಲ್ಲಿ ಅವರ ಮೇಲೆ ಮಾಡಿದಂತಹ ಹಲ್ಲೆಯಿಂದಾಗಿ ಅವರು ಮೃತಪಟ್ಟರು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಗೆದಷ್ಟು ಈ ಪ್ರಕರಣ ಬಯಲಾಗ್ತಾ ಹೋಗ್ತಾ ಇದೆ. ಈವರೆಗೆ 11 ಜನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಿದೆ.